ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. 2 ಗ್ಲಾಸ್ನಷ್ಟು ದಪ್ಪ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಧೂಳು ಇದ್ದರೆ, ಕಸ ಇದ್ದರೆ ಹೋಗ್ತದೆ. 2 ಸರ್ತಿ ನೀರು ಚೇಂಜ್ ಮಾಡಿ ತೊಳ್ಕೊಳ್ಳಿ. ನೋಡಿ, ಅವಲಕ್ಕಿ ತೊಳೆದಾದ ನಂತರ ಇದನ್ನು ಮಿನಿಮಮ್ ಅರ್ಧ ಗಂಟೆ ಬಿಡಬೇಕು. ನಿಂಬೆ ಗಾತ್ರದ ಹುಣಸೆಹಣ್ಣನ್ನು ತೆಗೆದುಕೊಂಡು ಬಿಸಿನೀರಲ್ಲಿ ಹಾಕಿ ಕಿವುಚ್ಕೊಳ್ಳಿ. ತೊಳೆದಿಟ್ಟ ಅವಲಕ್ಕಿಗೆ ಖಾರಕ್ಕೆ ತಕ್ಕ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನಿಮ್ಮ ಖಾರಕ್ಕೆ ತಕ್ಕ ಖಾರ ಪುಡಿಯನ್ನು ಹಾಕಿಕೊಳ್ಳಿ. ಆಮೇಲೆ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಹುಣಸೆಹಣ್ಣಿನ ರಸ ಮಾಡಿ ಹಾಕ್ಕೊಳ್ಳಿ. ದಪ್ಪ ಅವಲಕ್ಕಿ ನೀರಿನ ಅಂಶವನ್ನು ಹೀರ್ಕೊಳ್ತದೆ, ಹಾಗೆ ಅದು ಸಾಫ್ಟ್ ಆಗ್ತದೆ. ಹಾಗೆ ಸ್ವಲ್ಪ ನೀರು ಮಾಡಿ ಹಾಕ್ಕೊಳ್ಬಹುದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಆದಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಯಾರೆಲ್ಲ ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲವನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಅರ್ಧ ಗಂಟೆ ಬಿಡಬೇಕು. 1 ಗಂಟೆ ಬಿಟ್ಟರೂ ಪರವಾಗಿಲ್ಲ. ಆಗ ಅವಲಕ್ಕಿ ಎಲ್ಲ ರುಚಿಯನ್ನು ಹೀರಿ ಟೇಸ್ಟಾಗಿರುತ್ತೆ. ನಾನಿಲ್ಲಿ 2 ಈರುಳ್ಳಿ ಮತ್ತು 1 ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕಡಾಯಿ ಬಿಸಿಯಾಗಲಿಕ್ಕೆ ಇಟ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಒಗ್ಗರಣೆಗೆ ಶೇಂಗಾ ಬೀಜ, ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಇಷ್ಟು ಪದಾರ್ಥಗಳನ್ನು ಹಾಕ್ಕೊಳ್ಬೇಕು. ಒಂದೊಂದಾಗಿ ಹಾಕಿಕೊಳ್ತಾ ಇದ್ದೀನಿ. ನೀವು ಅವಲಕ್ಕಿ ಒಗ್ಗರಣೆಯನ್ನು ಯಾವ ಶೈಲಿಯಲ್ಲಿ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ದಪ್ಪ ಅವಲಕ್ಕಿಯಲ್ಲಿ ವಿವಿಧ ರೀತಿಯ ಒಗ್ಗರಣೆಗಳನ್ನು ಮಾಡಿಕೊಳ್ಬಹುದು. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಥರ ಅವಲಕ್ಕಿ ಒಗ್ಗರಣೆಯನ್ನು ಮಾಡ್ತಾರೆ. ತೆಳು ಅವಲಕ್ಕಿಯಲ್ಲೂ ಹಲವಾರು ರೀತಿಯಲ್ಲಿ ಮಾಡ್ಕೊಳ್ತೇವೆ ಒಗ್ಗರಣೆಯನ್ನು. ಇದು ಒಂದು ಸುಲಭವಾದ ಅಡುಗೆ, ಬೇಗನೆ ಮಾಡಿಕೊಳ್ಬಹುದು. ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸಾಸಿವೆ ಸಿಟಬೇಕು. ಈಗ ಒಂದು ಮುಚ್ಚಳವನ್ನು ಮುಚ್ಕೊಳ್ತೀನಿ. ಈ ಥರ ಮುಚ್ಚಳ ಮುಚ್ಕೊಂಡ್ರೆ ಆಚೆ ಈಚೆ ಸಿಡಿಯೋದಿಲ್ಲ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಸಿಟಿದಿದೆ. ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಆಮೇಲೆ ದಪ್ಪ ಅವಲಕ್ಕಿಯನ್ನು ಸೇರಿಸ್ಕೊಳ್ಳುವಂಥದ್ದು. ಈರುಳ್ಳಿ ಒಳ್ಳೆಯ ಘಮ ಬರ್ತಾ ಇದೆ. ಸ್ವಲ್ಪ ಫ್ರೈ ಆದರೆ ಆಯಿತು. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಇನ್ನು ನೆನೆಸಿದ ದಪ್ಪ ಅವಲಕ್ಕಿಯನ್ನು ಸೇರಿಸಿಕೊಳ್ಳುವಂಥದ್ದು. ಅವಲಕ್ಕಿ ನೆನೆಸಿ ಇಟ್ಟು 1 ಗಂಟೆಗಳ ಕಾಲ ಕಳೆದಿದೆ. ಈ ದಪ್ಪ ಅವಲಕ್ಕಿಯನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ದಪ್ಪ ಅವಲಕ್ಕಿ ನೆನೆದು ಹೇಗೆ ಆಗಿದೆ ನೋಡಿ, ಸಾಫ್ಟ್ ಆಗಿದೆ. ನೋಡಿಕೊಳ್ಳಿ. ಬೇಕಿದ್ದರೆ ಸ್ವಲ್ಪ 2 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಳ್ಬಹುದು. ನೆನೆಸಿದ ಅವಲಕ್ಕಿಯನ್ನು ನೋಡಿದಾಗ ನಿಮಗೆ ಅಂದಾಜಾಗ್ತದೆ ನೀರನ್ನು ಸೇರಿಸ್ಕೊಳ್ಬೇಕಾ ಬೇಡವಾ ಅಂತ. ನೀರಿನಾಗಿದ್ದರೆ ಸೇರಿಸ್ಕೊಳ್ಳೋದು ಬೇಡ, ಇಲ್ಲದಿದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಇಟ್ಕೊಳ್ಳುವಂಥದ್ದು ಬೇಯಲಿಕ್ಕೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ.
ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಮುಚ್ಚಳ ಮುಚ್ಚಿ 5ರಿಂದ 6 ನಿಮಿಷಗಳ ಕಾಲ ಬೇಯಿಸಿಕೊಳ್ಳುವಂಥದ್ದು. ನಡುವೆ ಒಮ್ಮೆ ಸೌಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಮುಚ್ಚಳ ತೆಗಿತಾ ಇದ್ದೇನೆ. ಈಗ ಅವಲಕ್ಕಿ ಚೆನ್ನಾಗಿ ಬೆಂದಿದೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಯಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಬೇಕಿದ್ದರೆ ನೀವು ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ಬಹುದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಅವಲಕ್ಕಿ ಒಗ್ಗರಣೆ ತಿನ್ನಲು ಸಿದ್ಧವಾಗ್ತದೆ. ನೀವು ಈ ರೆಸಿಪಿಯನ್ನು ತಪ್ಪದೇ ಮಾಡಿ ನೋಡಿ. ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.